ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರ ಅಮಾನತು ವಿಚಾರದಲ್ಲಿ ಬಿಜೆಪಿ ಆಕ್ರೋಶ ಮುಂದುವರೆದಿದೆ. ಅಶೋಕ್ ಅವರು ಒಂದಿಷ್ಟು ಸವಾಲು ಹಾಕಿದ್ದಾರೆ. ಇನ್ನೊಂದು ಕಡೆಗೆ ಖಾದರ್ ಅವರು ಹಿಂದಿನ ಸ್ಪೀಕರ್ಗಳು ಕಠಿಣ ಕ್ರಮ ಕೈಗೊಳ್ಳೋದ ಕಾರಣ ಹಿಂಗೆಲ್ಲ ಇದೆ, ಅವ್ರಿಗೆ ಧೈರ್ಯ ಇರಲಿಲ್ಲ, ನನಗೆ ಧೈರ್ಯ ಇದೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀನಿ, ಮುಂದೆ ಹಿಂಗೆ ಮಾಡಿದ್ರೆ ವಜಾ ಮಾಡ್ತೀನಿ ಅಂತೆಲ್ಲ ಸ್ಪೀಕರ್ ಅವರು ಹೇಳಿದ್ದಾರೆ. ಸ್ಪೀಕರ್ ಈಸ್ ಅಟ್ರಾಶಿಯಸ್ಲಿ ರಾಂಗ್. ಇಫ್ ಯು ಆರ್ ಅನ್ಫಿಟ್ ಟು ರನ್ ಆಸ್ ಎ ಸ್ಪೀಕರ್ ದೆನ್ ಯು ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ನಿಮಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದ್ದರೆ ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಮಂತ್ರಿ ಆಗಕ್ಕೆ ಕೇಳ್ಕೊಳ್ಳಿ. ಸದನ ನಡೆಸೋ ರೀತಿ ಅಲ್ಲ ಇದು. ದಿಸ್ ಇಸ್ ನಾಟ್ ದ ವೇ. ಸದನದ ನಾಯಕರಾಗಿ ಕೂತಿರುವಂಥ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರಿ? ಕಳ್ಳಕಬ್ಜ ತಿಂತಿದ್ದೀರಾ ಮುಖ್ಯಮಂತ್ರಿಗಳು? ನಾಚಿಕೆ ಆಗಲ್ಲ ಸಿಎಂಗೆ? ಇಸ್ ದಿಸ್ ದ ವೇ ಎ ಸ್ಪೀಕರ್ ಶುಡ್ ಬಿ ಅಲೌಡ್ ಟು ಯೂಸ್ ಹಿಸ್ ಪವರ್? ಹೂ ಗೇವ್ ಇನ್ ದಿಸ್ ಡಿಕ್ಟೇಟರ್ ಪವರ್ನ ಈ ಸ್ಪೀಕರ್ಗೆ? ಯಾರು ಕೊಟ್ಟವ್ರು ಈ ಸ್ಪೀಕರ್ಗೆ ಈ ನಿರಂಕುಶವಾದಂತಹ, ಅಂಕುಶವೇ ಇಲ್ಲದಂತಹ, ಅಂಕೆಯೇ ಇಲ್ಲದಂತಹ ಅಧಿಕಾರವನ್ನು ಕೊಟ್ಟವ್ರು ಯಾರು ಈ ಸ್ಪೀಕರ್ಗೆ? ಸ್ಪೀಕರ್ಗಲ್ಲ ಪವರು, ಸದನ ಸ್ಪೀಕರ್ ಕೊಟ್ಟಿರೋ ಪವರ್ ಅದು. ಈಸ್ ನಾಟ್ ಅಬೌವ್ ಸದನ. ಸ್ಪೀಕರ್ ಪೀಠವೇ ಅತಿ ದೊಡ್ಡದು. ಏನು ಅತಿ ದೊಡ್ಡದು? ಮೇಲೆ ಕೂತಿದ್ದೀರಿ ಆರಡಿ ಮೇಲಕ್ಕೆ ಅಂತನ? ಐ ನೆವರ್ ಥಾಟ್ ಖಾದರ್ ವಿಲ್ ಆಕ್ಟ್ ಲೈಕ್ ದಿಸ್. ಸ್ಯಾಡ್. ಅವಕಾಶ ಇಲ್ವಾ ಸರ್? 6 ತಿಂಗಳು ಇದೆ. 6 ತಿಂಗಳು ಮಾಡಿರುವಂತ ಮಿಸ್ಟರ್ ಖಾದರ್ ಸ್ಪೀಕರ್ ನಾಳೆ ಬಿಜೆಪಿ ಇದೊಂದು ಸ್ಪೀಕರ್ ಬಂದಾಗ ನಿಮ್ಮ ಕಾಂಗ್ರೆಸ್ ಪಕ್ಷದ 26 ಶಾಸಕರನ್ನ 5 ವರ್ಷಕ್ಕೆ ಮಾಡಿದ್ರೆ ಹೇಗಿರುತ್ತೆ? ಇದು ಸದನ ನಡೆಸೋ ರೀತಿ ಏನ್ರಿ? ನನಗೆ ಧೈರ್ಯ ಇತ್ತು, ನನಗೆ ನೀವೇನು ಮಹಾಸೇನಾ ದಂಡನಾಯಕ, ಗನ್ನು ಪಿಸ್ತೂಲು ಹಿಡ್ಕೊಂಡು ಧೈರ್ಯ ಇದೆ ಅಂತ ಯುದ್ಧಕ್ಕೆ ಹೋಗಕ್ಕೆ? ಆರ್ ಯು ಕನ್ಸಿಡರಿಂಗ್ ಅಸೆಂಬ್ಲಿ ಆಸ್ ಎ ವಾರ್ ಫೀಲ್ಡ್ ಆರ್ ವಾಟ್ ಟೈಪ್ ಆಫ್ ಎ ಸ್ಪೀಕರ್ ಯು ಆರ್? ಕರೆಸಿ ಸಮಾಧಾನ. ಆ ಸದನಕ್ಕೆ ಮಾಡುವುದು ಅಥವಾ ಆ ದಿನಗಳಿಗೆ ಮಾಡುವುದು ಮಾಡಬೇಕು, ಮಾಡಿ. ನಾ ಬೇಡ ಅಂದಿಲ್ಲ. 6 ತಿಂಗಳು ಮಾಡ್ಬಿಡ್ತೀನಿ ಅಂದ್ರೆ ನಿಮ್ಮ ತಾತನ ಮನೆ ಆಸ್ತಿನ ಅದಂಗಾರೆ? ನಾಳೆ ಇನ್ನೊಬ್ಬ ಸ್ಪೀಕರ್ ಬಂದು ಒಬ್ಬ ಅಪೋಸಿಷನ್ ಲೀಡರ್ MLAಗಳನ್ನು 25 ಜನನ 5 ವರ್ಷಕ್ಕೂ ಮಾಡಿದ್ರೆ ಏನಾಗತ್ತೆ? ಏನ್ರಿ ಆಗತ್ತೆ? ಪವರ್ ಇದೆ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ. ವಾಟ್ ಟೈಪ್ ಆಫ್ ಎ ಸ್ಪೀಕರ್? ರೀಕನ್ಸಿಡರ್ ಇಟ್, ಕಾಲ್ ದೆಮ್ ಫಾರ್ ಅ ಮೀಟಿಂಗ್. ಬಟ್ ಅದನ್ನ ಮತ್ತೆ ಸದನನೇ ಕರಿಬೇಕಾಗುತ್ತೆ. ಸ್ಪೀಕರ್ ಕರೀರಿ ಫಸ್ಟ್. ಹೌಸ್ ನಡೆಸೋ ರೀತಿನ ಇದು? ಎಸ್, ಮಹಾರಾಷ್ಟ್ರದಲ್ಲಿ ಬುಲ್ಡೋಸರ್ ಸದನದಿಂದಲೇ ವಜಾ ಮಾಡ್ತೀನಿ ಅಂತ. ವಜಾ ಮಾಡಕ್ಕೆ ಏನ್ರಿ? ನೀನು ಎಲೆಕ್ಟ್ ಮಾಡಿದ್ದು, ಜನ ಎಲೆಕ್ಟ್ ಮಾಡಿರೋದು, ಕಳಿಸಿರೋದು ಅವ್ರನ್ನಲ್ಲಿಗೆ. ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಸದನದ ಅಧಿಕಾರವನ್ನು ಕೋರ್ಟ್ಗೆ ಕೊಡಿ. ನಾಚಿಗೆಟ್ಟವರು ಲೆಜಿಸ್ಲೇಚರ್ ಜುಡಿಷಿಯರಿ ಡಿಫರೆನ್ಸ್ ತಗೊಂಡು ಪವರ್ನಲ್ಲಿ ಕೊಡೋದು, ಒದಸ್ಕೊಂಬರೋದು ಅಲ್ಲಿಂದ. ಯಾವನ್ರಿ ನಿಮಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದ್ದರೆ ನಿಮ್ಮ ಹೈಕಮಾಂಡ್ ಕೇಳಿ ಮಂತ್ರಿ ಆಗ್ರಿ. ಆ ಕೋಪನ ಯಾರ್ಯಾರ ಮೇಲೆ? ಸದನದ ಮೇಲೆ ಅಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಹೇಗಿರಬೇಕು ಕ್ರಮ? ಸ್ಪೀಕರ್ ಆದವನು ಏನು ತಲವಾರು ಕತ್ತಿ ಪತ್ತಿ ಹಿಡ್ಕೊಂಡು ಬರೋದಲ್ಲ, ಕತ್ತರಿಸ್ಬಿಡ್ತೀನಿ ಅಂತ ಬರೋದಲ್ಲ. ಪಾಠ ಹೇಳೋರು ಶಿಸ್ತುಬದ್ಧವಾಗಿ ಕ್ಯಾರೆಟ್ ಅಂಡ್ ಸ್ಟಿಕ್ ಮೆಥಡ್.